ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಪ್ರೀತಿಸಿ ವಂಚನೆ ಪ್ರಕರಣ ಅಂದರೆ ಪ್ರೀತಿಸಿ ನಂಬಿಸಿದ ಮದುವೆಯಾಗುವುದಾಗಿ ದೈಹಿಕವಾಗಿ ಬಳಸಿ ಕೈಕೊಟ್ಟು ಅಂತಿಮವಾಗಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಪ್ರಕರಣದ ಪುತ್ತೂರಿನ ಬಿಜೆಪಿ ಮುಖಂಡನ ಪುತ್ರನ ವಿರುದ್ಧ ದಾಖಲಾಗಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹೈಕೋರ್ಟ್ ಒಂದು ಮಹತ್ವದ ಮತ್ತು ವಿಭಿನ್ನವಾದಂತಹ ಒಂದು ಆದೇಶವನ್ನು ನೀಡಿದೆ. ಸೊ ಏನಿದು ಘಟನೆ, ಏನಿದು ಪ್ರಕರಣ, ಯಾವುದು ಆದೇಶ, ಯಾವ ರೀತಿಯಲ್ಲಿನ ಆದೇಶ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು. ಯುವತಿಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಆಕೆಯನ್ನು ಗರ್ಭಿಣಿ ಮಾಡಿದ್ದ ಎನ್ನಲಾದ ಪ್ರಕರಣ ಇದು. ತನ್ನ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಕೃಷ್ಣ ಜಯರಾವ್ ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ಏನು ಈ ಒಂದು ಪ್ರಕರಣವನ್ನು ಕೈ ಬಿಡಬೇಕು ಅಥವಾ ನಿಷ್ಕ್ರಿಯ ಮಾಡಬೇಕು ಅಥವಾ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಇದಕ್ಕೆ ಹೈಕೋರ್ಟ್ ಪುರಸ್ಕಾರ ಮಾಡಿರುವಂಥದ್ದು. ಆದರೆ ಕಠಿಣವಾದಂತಹ ಆದೇಶವನ್ನು ಕೂಡ ಕೊಟ್ಟಿದೆ. ಹೈಕೋರ್ಟ್ ಏನು ಖಡಕ್ ಆದೇಶವನ್ನು ಕೊಟ್ಟಿದೆ? ಈ ಅರ್ಜಿಯು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ತಡೆ ನೀಡಿದೆ. ಆದರೆ ಈ ತಡೆ ಸುಮ್ಮನೆ ಸಿಕ್ಕಿಲ್ಲ. ಕೋರ್ಟ್ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿದೆ. ತಿಂಗಳು 75,000 ರು ಜೀವನಾಂಶವನ್ನು ಸಂತ್ರಸ್ತೆ ಮತ್ತು ಮಗುವಿನ ಜೀವನ ನಿರ್ವಹಣೆಗಾಗಿ ಆರೋಪಿ ಕೃಷ್ಣ ಜಯರಾವ್ ಅವರು ನೀಡಬೇಕು, ಪ್ರತಿ ತಿಂಗಳು ನೀಡಬೇಕು. ಮಾತ್ರ ಅಲ್ಲ, ಈ ಒಂದು ಆದೇಶ ಹೊರಗಡೆ ಬೀಳ್ತಾ ಇದ್ದಂತೆ ಒಂದು ವಾರದ ಒಳಗಡೆ ಮೊದಲ ಪಾವತಿಯನ್ನು ಕೂಡ ನೀಡಬೇಕು. ಅಂದರೆ ಮೊದಲ ಕಂತಿನ 75,000ವನ್ನು ಈ ವಾರವೇ ನೀಡಬೇಕು ಅಂತ ಕೂಡ ಆದೇಶದಲ್ಲಿ ಹೇಳಿರುವಂಥದ್ದು. ಒಂದು ವೇಳೆ ಆರೋಪಿಯಾದಂತಹ ಕೃಷ್ಣ ಜಯರಾವ್ ಅಂದರೆ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜಯರಾವ್ಗೆ ಈ ಒಂದು ಹಣವನ್ನು ಪಾವತಿ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಆತನ ಪೋಷಕರು, ಆತನ ಕುಟುಂಬ, ಆತನ ತಂದೆ ತಾಯಿ ಈ ಒಂದು ಹಣವನ್ನು ಪಾವತಿಸಬೇಕು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕೇವಲ ಪ್ರಕರಣಕ್ಕೆ ತಡೆ ನೀಡುವುದು ಮಾತ್ರವಲ್ಲದೆ ಸಂತ್ರಸ್ತ ಮಹಿಳೆ ಮತ್ತು ಮಗುವಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೈಕೋರ್ಟ್ ಈ ಮಧ್ಯಂತರ ಆದೇಶವನ್ನು ನೀಡಿದೆ. ಮಾನವೀಯ ನೆಲೆಗಟ್ಟಿನಲ್ಲಿ ಮಗುವಿನ ಅಗತ್ಯತೆಗಳನ್ನು ಪೂರೈಸುವುದು ತಂದೆಯ ಜವಾಬ್ದಾರಿ ಎಂಬ ಸಂದೇಶವನ್ನು ಈ ಆದೇಶ ನೀಡಿದ ಹಾಗಿದೆ. ರಾಜಕೀಯ ಪ್ರಭಾವದ ನಡುವೆಯೂ ಕಾನೂನು ತನ್ನದೇ ಆದ ರೀತಿಯಲ್ಲಿ ಸಂತ್ರಸ್ತೆಯ ಪರವಾಗಿ ನಿಂತಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಪ್ರತಿ ತಿಂಗಳು 75,000 ರೂಪಾಯಿ ಪಾವತಿಸುವ ಷರತ್ತನ್ನು ಆರೋಪಿ ಪಾಲಿಸ್ತಾರ ಅಥವಾ ಆ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆಯಲಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಏನು ಹೇಳಿತು, ಏನು ಆದೇಶವನ್ನು ಕೊಟ್ಟಿದ್ದು, ಕಂಪ್ಲೀಟ್ ಮಾಹಿತಿಯನ್ನು ವರದಿಯ ಮುಖಾಂತರ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಸಿದ ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ಗರ್ಭಿಣಿ ಮಾಡಿದಂತಹ ಪ್ರಕರಣದಲ್ಲಿ ಆರೋಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ವಿರುದ್ಧ ದಾಖಲಾಗಿರುವ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅರ್ಜಿದಾರ ಆರೋಪಿಯು ಸ್ವತಃ ಅಥವಾ ತನ್ನ ಪೋಷಕರ ಮೂಲಕ ಸಂತ್ರಸ್ತೆ ಹಾಗೂ ಮಗುವಿನ ಅಗತ್ಯತೆಗಳನ್ನು ಪೂರೈಸಲು ಪ್ರತಿ ತಿಂಗಳು 75,000 ಪಾವತಿ ಮಾಡಬೇಕು. ಈ ಒಂದು ಷರತ್ತಿಗೆ ಒಳಪಟ್ಟು ಪ್ರಕರಣದ ಮುಂದಿನ ಎಲ್ಲ ಪ್ರಕ್ರಿಯೆಗಳನ್ನು ನ್ಯಾಯಾಲಯ ತಡೆ ನೀಡಿರುವಂಥದ್ದು. ಪ್ರಕರಣ ರದ್ದು ಕೋರಿ ಕೃಷ್ಣ ಜಯರಾವ್ ಸಲ್ಲಿಸಿರುವ ಅರ್ಜಿಯನ್ನು ಶುಕ್ರವಾರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರಿದ್ದಂತಹ ಏಕಸದಸ್ಯ ಪೀಠ ಈ ಮಧ್ಯಂತರ ಆದೇಶ ಮಾಡಿದೆ. ಜೊತೆಗೆ ಅರ್ಜಿದಾರರು ಮುಂದಿನ ಒಂದು ವಾರದ ಒಳಗಡೆ 75,000 ರೂಗಳನ್ನು ಪಾವತಿಸಬೇಕು. ಅದಾದ ನಂತರ ಪ್ರತಿ ತಿಂಗಳು ಹಣ ಪಾವತಿ ಮಾಡಬೇಕು ಅಂತ ನ್ಯಾಯಾಲಯ ಖಡಕ್ಕಾಗಿ ಆದೇಶವನ್ನು ನೀಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಅಂದರೆ ಈ ಮೊದಲು ನ್ಯಾಯಾಲಯ ಈ ಒಂದು ಆರೋಪಿಗಳನ್ನು ಕೇಳ್ಕೊಂಡಿತ್ತು, ಪ್ರತಿ ತಿಂಗಳು 10,000 ಪಾವತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು. ಆದರೆ ಇವತ್ತು 75,000 ಪಾವತಿ ಮಾಡಬೇಕು ಅಂತ ಹೇಳಿಕೆ ಆದೇಶವನ್ನು ಕೊಟ್ಟು ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಈ ಒಂದು ಮಧ್ಯಂತರ ಆದೇಶದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಪ್ರೀತಿಸಿ ವಂಚನೆ ಪ್ರಕರಣ ಅಂದರೆ ಪ್ರೀತಿಸಿ ನಂಬಿಸಿದ ಮದುವೆಯಾಗುವುದಾಗಿ ದೈಹಿಕವಾಗಿ ಬಳಸಿ
ಕೈಕೊಟ್ಟು ಅಂತಿಮವಾಗಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಪ್ರಕರಣದ ಪುತ್ತೂರಿನ ಬಿಜೆಪಿ ಮುಖಂಡನ ಪುತ್ರನ ವಿರುದ್ಧ ದಾಖಲಾಗಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹೈಕೋರ್ಟ್ ಒಂದು ಮಹತ್ವದ ಮತ್ತು ವಿಭಿನ್ನವಾದಂತಹ ಒಂದು ಆದೇಶವನ್ನ ನೀಡಿದೆ. ಸೊ ಏನಿದು ಘಟನೆ, ಏನಿದು ಪ್ರಕರಣ, ಯಾವುದು ಆದೇಶ, ಯಾವ ರೀತಿಯಲ್ಲಿನ ಆದೇಶ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು. ಯುವತಿಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಆಕೆಯನ್ನು ಗರ್ಭಿಣಿ ಮಾಡಿದ್ದ ಎನ್ನಲಾದ ಪ್ರಕರಣ ಇದು. ತನ್ನ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಕೃಷ್ಣ ಜಯರಾವ್ ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ಏನು ಈ ಒಂದು ಪ್ರಕರಣವನ್ನು ಕೈ ಬಿಡಬೇಕು ಅಥವಾ ನಿಷ್ಕ್ರಿಯ ಮಾಡಬೇಕು ಅಥವಾ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಇದಕ್ಕೆ ಹೈಕೋರ್ಟ್ ಪುರಸ್ಕಾರ ಮಾಡಿರುವಂಥದ್ದು. ಆದರೆ ಕಠಿಣವಾದಂತಹ ಆದೇಶವನ್ನು ಕೂಡ ಕೊಟ್ಟಿದೆ. ಹೈಕೋರ್ಟ್ ಏನು ಖಡಕ್ ಆದೇಶವನ್ನು ಕೊಟ್ಟಿದೆ? ಈ ಅರ್ಜಿಯು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ತಡೆ ನೀಡಿದೆ. ಆದರೆ ಈ ತಡೆ ಸುಮ್ಮನೆ ಸಿಕ್ಕಿಲ್ಲ. ಕೋರ್ಟ್ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿದೆ. ತಿಂಗಳು 75,000 ರು ಜೀವನಾಂಶವನ್ನು ಸಂತ್ರಸ್ತೆ ಮತ್ತು ಮಗುವಿನ ಜೀವನ ನಿರ್ವಹಣೆಗಾಗಿ ಆರೋಪಿ ಕೃಷ್ಣ ಜಯರಾವ್ ಅವರು ನೀಡಬೇಕು, ಪ್ರತಿ ತಿಂಗಳು ನೀಡಬೇಕು. ಮಾತ್ರ ಅಲ್ಲ, ಈ ಒಂದು ಆದೇಶ ಹೊರಗಡೆ ಬೀಳ್ತಾ ಇದ್ದಂತೆ ಒಂದು ವಾರದ ಒಳಗಡೆ ಮೊದಲ ಪಾವತಿಯನ್ನು ಕೂಡ ನೀಡಬೇಕು. ಅಂದರೆ ಮೊದಲ ಕಂತಿನ 75,000ವನ್ನು ಈ ವಾರವೇ ನೀಡಬೇಕು ಅಂತ ಕೂಡ ಆದೇಶದಲ್ಲಿ ಹೇಳಿರುವಂಥದ್ದು. ಒಂದು ವೇಳೆ ಆರೋಪಿಯಾದಂತಹ ಕೃಷ್ಣ ಜಯರಾವ್ ಅಂದರೆ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜಯರಾವ್ಗೆ ಈ ಒಂದು ಹಣವನ್ನು ಪಾವತಿ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಆತನ ಪೋಷಕರು, ಆತನ ಕುಟುಂಬ, ಆತನ ತಂದೆ ತಾಯಿ ಈ ಒಂದು ಹಣವನ್ನು ಪಾವತಿಸಬೇಕು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕೇವಲ ಪ್ರಕರಣಕ್ಕೆ ತಡೆ ನೀಡುವುದು ಮಾತ್ರವಲ್ಲದೆ ಸಂತ್ರಸ್ತ ಮಹಿಳೆ ಮತ್ತು ಮಗುವಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೈಕೋರ್ಟ್ ಈ ಮಧ್ಯಂತರ ಆದೇಶವನ್ನು ನೀಡಿದೆ. ಮಾನವೀಯ ನೆಲೆಗಟ್ಟಿನಲ್ಲಿ ಮಗುವಿನ ಅಗತ್ಯತೆಗಳನ್ನು ಪೂರೈಸುವುದು ತಂದೆಯ ಜವಾಬ್ದಾರಿ ಎಂಬ ಸಂದೇಶವನ್ನು ಈ ಆದೇಶ ನೀಡಿದ ಹಾಗಿದೆ. ರಾಜಕೀಯ ಪ್ರಭಾವದ ನಡುವೆಯೂ ಕಾನೂನು ತನ್ನದೇ ಆದ ರೀತಿಯಲ್ಲಿ ಸಂತ್ರಸ್ತೆಯ ಪರವಾಗಿ ನಿಂತಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಪ್ರತಿ ತಿಂಗಳು 75,000 ರೂಪಾಯಿ ಪಾವತಿಸುವ ಷರತ್ತನ್ನು ಆರೋಪಿ ಪಾಲಿಸ್ತಾರ ಅಥವಾ ಆ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆಯಲಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಏನು ಹೇಳಿತು, ಏನು ಆದೇಶವನ್ನು ಕೊಟ್ಟಿದ್ದು, ಕಂಪ್ಲೀಟ್ ಮಾಹಿತಿಯನ್ನು ವರದಿಯ ಮುಖಾಂತರ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಸಿದ ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ಗರ್ಭಿಣಿ ಮಾಡಿದಂತಹ ಪ್ರಕರಣದಲ್ಲಿ ಆರೋಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ವಿರುದ್ಧ ದಾಖಲಾಗಿರುವ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅರ್ಜಿದಾರ ಆರೋಪಿಯು ಸ್ವತಃ ಅಥವಾ ತನ್ನ ಪೋಷಕರ ಮೂಲಕ ಸಂತ್ರಸ್ತೆ ಹಾಗೂ ಮಗುವಿನ ಅಗತ್ಯತೆಗಳನ್ನು ಪೂರೈಸಲು ಪ್ರತಿ ತಿಂಗಳು 75,000 ಪಾವತಿ ಮಾಡಬೇಕು. ಈ ಒಂದು ಷರತ್ತಿಗೆ ಒಳಪಟ್ಟು ಪ್ರಕರಣದ ಮುಂದಿನ ಎಲ್ಲ ಪ್ರಕ್ರಿಯೆಗಳನ್ನು ನ್ಯಾಯಾಲಯ ತಡೆ ನೀಡಿರುವಂಥದ್ದು. ಪ್ರಕರಣ ರದ್ದು ಕೋರಿ ಕೃಷ್ಣ ಜಯರಾವ್ ಸಲ್ಲಿಸಿರುವ ಅರ್ಜಿಯನ್ನು ಶುಕ್ರವಾರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರಿದ್ದಂತಹ ಏಕಸದಸ್ಯ ಪೀಠ ಈ ಮಧ್ಯಂತರ ಆದೇಶ ಮಾಡಿದೆ. ಜೊತೆಗೆ ಅರ್ಜಿದಾರರು ಮುಂದಿನ ಒಂದು ವಾರದ ಒಳಗಡೆ 75,000 ರೂಗಳನ್ನು ಪಾವತಿಸಬೇಕು. ಅದಾದ ನಂತರ ಪ್ರತಿ ತಿಂಗಳು ಹಣ ಪಾವತಿ ಮಾಡಬೇಕು ಅಂತ ನ್ಯಾಯಾಲಯ ಖಡಕ್ ಆಗಿ ಆದೇಶವನ್ನು ನೀಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಅಂದರೆ ಈ ಮೊದಲು ನ್ಯಾಯಾಲಯ ಈ ಒಂದು ಆರೋಪಿಗಳನ್ನು ಕೇಳ್ಕೊಂಡಿತ್ತು, ಪ್ರತಿ ತಿಂಗಳು 10,000 ಪಾವತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು. ಆದರೆ ಇವತ್ತು 75,000 ಪಾವತಿ ಮಾಡಬೇಕು ಅಂತ ಹೇಳಿಕೆ ಆದೇಶವನ್ನು ಕೊಟ್ಟು ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಈ ಒಂದು ಮಧ್ಯಂತರ ಆದೇಶದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.